ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ BMTC ಕಟ್ ಆಫ್. ಇಂದಿನ ವಿಡಿಯೋದಲ್ಲಿ ನಾನು ಕಟ್ ಆಫ್ ಬಿಟ್ಟಿದ್ದೆ. ಆ ಕಟ್ ಆಫ್ ಬಗ್ಗೆ ಒಂದು ಅನಲೈಸ್ ವಿಡಿಯೋನ ಹಾಕ್ತಾಯಿದ್ದೀನಿ. ಯಾರೂ ಕೂಡ ಅನ್ಯತೆ ಭಾವಿಸ್ಬಾರ್ದು. ನಾನು ದಿನಾಂಕ ಅಕ್ಟೋಬರ್ 2024 12ನೇ ತಾರೀಕು ಎಕ್ಸಾಮ್ ಬರೆದ ನಂತರ ಹಾಕಿದ್ದೆ. ಕಟ್ ಆಫ್ ವಿಡಿಯೋನ ಹಾಕಿದ್ದೆ. ಯಾವತ್ತಪ್ಪ ಅಂದರೆ ಅಕ್ಟೋಬರ್ 12, 2024 ಒಂದು ಕಟ್ ಆಫ್ ವಿಡಿಯೋ ಹಾಕಿದ್ದೆ. ಅದಾದ ನಂತರ ಒಂದು ವಿಡಿಯೋನ, ಸರ್ ನಿಮ್ಮ ಕಟ್ ಆಫ್ ಜಾಸ್ತಿ ಇದೆ, ಇನ್ನೂ ಕಡಿಮೆಗೆ ನಿಲ್ಲುತ್ತೆ ಸರ್, HKನಲ್ಲಿ ಆಗಿರೋರು ನಾನ್ HKನಲ್ಲಿ ಇದ್ದಾರೆ, ಅವರೆಲ್ಲ ಹೋದರೆ ಕಟ್ ಆಫ್ ಕಡಿಮೆ ಆಗುತ್ತೆ ಸರ್, ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಬಿಡಿ ಅಂತ ಅಂದ್ಬಿಟ್ಟು ನಮ್ಮ ಸಂಚಾರಿ ನ್ಯೂಸ್ ಚಾನಲ್ನ ವಾಟ್ಸಪ್ ಗ್ರೂಪ್ನಲ್ಲಿ ಅನೇಕ ಮೆಸೇಜ್ಗಳು ಬರ್ತಿದ್ದು. ಅದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕಟ್ ಆಫ್ನ ವೇರಿಯೇಷನ್ ಆಗಿ ನಿಲ್ಲಿಸಿದ್ದೆ. ಆ ಕಟ್ ಆಫು ಈ ಕಟ್ ಆಫ್ಗೆ ಹೋಲಿಕೆ ಮಾಡೋಕ್ಕೆ ಹೋಗ್ಬಿಡಿ. ಎಕ್ಸಾಮ್ ಬರೆದು 1 ಮಂತ್ ಆದ ತಕ್ಷಣ ನಾನು ನಿಖರವಾದ ಕಟ್ ಆಫ್ನ ಬಿಟ್ಟಿದ್ದೆ. ಈ ಕಟ್ ಆಫ್ನಲ್ಲೂ 1-2 ಮಾರ್ಕ್ಸ್ ವೇರಿಯೇಷನ್ ಇದೆ, ಆದರೆ ಕೆಲವು ಕ್ಯಾಸ್ಟ್ಗೆ ಕರೆಕ್ಟಾಗಿದೆ. ಅದ್ರದ್ದು ಒಂದು ವಿಡಿಯೋನ ಮಾಡಬೇಕು ಅನ್ನಿಸ್ತು. ಆಗಲೇ ಹೇಳ್ದಂಗೆ ಯಾರೋ ಕೂಡ ಅನ್ಯತಾ ಭಾವಿಸ್ದೆ. ಯಾರಿಗೂ ಗೊತ್ತಿರಲ್ಲ ಈ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಹೇಗೆ ಅಂತ. ಆದರೂ ನಾನು ಮಾಡಿರೋ ವಿಡಿಯೋನ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕು ಕೂಡ ಮಾಡಿ. ಓಕೆ, ಇವಾಗ ನಾವು GMದು 51ಗೆ ನಿಲ್ಲಿಸಿದ್ದೆ. ಇವಾಗ GM ಎಷ್ಟಕ್ಕೆ ನಿಂತಿದೆಯಪ್ಪ ಅಂತಂದರೆ 53.30 ನಿಲ್ತಿದೆ. GMನಲ್ಲಿ ಹಲವಾರು ಅಭ್ಯರ್ಥಿಗಳು VAO ಹಾಗೆ CTI ಆಫೀಸರು ಮತ್ತು PSI ಮತ್ತು PC CRDRನಲ್ಲಿ ಹೋಗುವ ಸಾಧ್ಯತೆ ಹೆಚ್ಚಿರುವ ಕಾರಣ ನಾನು 51ಗೆ ಹಾಕಿದೆ. ಬಟ್ 53.30 ನಿಂತಿದೆ. ಹಾಗೆ 3A ಕ್ಯಾಟಗರಿಗೆ ಬಂದರೆ 46ಗೆ ನಾನು ನಿಲ್ಲಿಸಿದೆ. 45.96 ನಿಂತಿದೆ, ಅದು ಕರೆಕ್ಟಾಗಿ ನಿಂತಿದೆ. ಹಾಗೆ 3Bನಲ್ಲೂ ಕೂಡ ನಾನು ಕಟ್ ಆಫ್ನ 48ಗೆ ನಿಲ್ಲಿಸಿದ್ದೆ. ನೀವು ಚೆಕ್ ಮಾಡ್ಕೋಬೋದು, ನಾನೀಗ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. 3Bಗೆ 48ಗೆ ನಿಲ್ಲಿಸಿದೆ, 48.63 ನಿಂತಿದೆ. ಹಾಗೆ 2Bಗೆ 39 ನಿಲ್ಲಿಸಿದೆ, ಅದು ಯೋಜನಾ ನಿರೀಕ್ಷಿತರು 39.83 ನಿಂತಿದೆ. ಆದರೆ ಕ್ಯಾಟಗರಿ GM 43.13 ನಿಂತಿದೆ. ಹಾಗೆ 2Aನಲ್ಲಿ 45 ನಿಲ್ಲಿಸಿದೆ ಕಟ್ ಆಫ್ನ, ಆದರೆ 47.55 ನಿಂತಿದೆ. ಹಾಗೆ ST ಕೂಡ 43ಗೆ ನಿಲ್ಲಿಸಿದೆ, ಆದರೆ 44.97 ನಿಂತಿದೆ. ಹಾಗೆ ಕ್ಯಾಟಗರಿ 1 44ಗೆ ನಾನು ನಿಲ್ಲಿಸಿದೆ, ಬಟ್ ಅದು 47ಗೆ ವೇರಿಯೇಷನ್ ಆಗಿದೆ. ಅದರಲ್ಲಿ ತುಂಬ ಕಾಂಪಿಟೇಷನ್ ಇದೆ ಅಂತ ಯಾರೂ ಭಾವಿಸಿರಲಿಲ್ಲ, ಬಟ್ ಅದೊಂದು ತುಂಬ ಕಾಂಪಿಟೇಷನ್ ಆಯಿತು. ಹಾಗೆ SCಗೆ 42ಗೆ ನಿಲ್ಲಿಸಿದೆ, 43.22 ನಿಂತಿದೆ. GMನಲ್ಲಿರೋರು ವೇರಿಯೇಷನ್ ಆದರೆ ಹೆಚ್ಚು ಕಮ್ಮಿ ಫೋನ್ ಬಂದಿತ್ತು ಸರ್, ಸಾರಿ. GMನಲ್ಲಿ ವೇರಿಯೇಷನ್ ಆದರೆ 42ಗೆ ನಿಲ್ಲಿಸಿದೆ, ಅಲ್ಲಿವರೆಗೂ ಬರೋ ಸಾಧ್ಯತೆ ಇದೆ. ಎಲ್ಲ ಕ್ಯಾಟಗರಿ ಆಯಿತು ಅನಿಸುತ್ತೆ. ST 43 ನಿಲ್ಲಿಸಿದೆ, 44.97 ನಿಂತಿದೆ. ಹೆಚ್ಚು ಕಮ್ಮಿ 1-2 ಮಾರ್ಕ್ಸ್ ವೇರಿಯೇಷನ್ನಲ್ಲೇ ಒಂದು ಕಟ್ ಆಫ್ನ ನಿಲ್ಲಿಸಿದೆ. ಒಂದು ಕಾಲ್ ಬರ್ತಿದೆ ಫ್ರೆಂಡ್ಸ್, ಸಾರಿ. ಹಾಗೆ ಹೆಚ್ಚು ಕಮ್ಮಿ ಸಿಮಿಲರ್ಲಿ 1-2 ಮಾರ್ಕ್ಸ್ ವೇರಿಯೇಷನಲ್ಲೇ ಬೇರೆ ಕ್ಯಾಸ್ಟಲ್ಲಿ ನಿಂತಿದೆ. 3A ಹಾಗೂ 3Bನಲ್ಲಿ ಹೆಚ್ಚು ಕಮ್ಮಿ ನಾನು ಹೇಳಿದ ಕಟ್ ಆಫೇ ಬಂದಿದೆ. ಯಾಕೆಂದರೆ ಎಲ್ಲ ಕ್ಯಾಟಗರಿನಲ್ಲೂ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಕ್ಯಾಟಗರಿನಲ್ಲಿ ನಮ್ಮ ಸ್ನೇಹಿತರುಗಳು ಹಾಗೆ ನನಗೆ ವಾಟ್ಸಪ್ ಮೆಸೇಜ್ ಬಂದ ಮಾಹಿತಿ ಪ್ರಕಾರ ನಾನು ಕಟ್ ಆಫ್ನ ಬಿಟ್ಟಿದ್ದೆ. ಹಾಗೂ ಯಾರು ಕೂಡ ಅನ್ಯತಾ ಭಾವಿಸ್ಬಿಡಿ ಅಂತ ಆವಾಗಲೇ ಹೇಳಿದ್ದೆ ನಾನು. ಹಾಗಾಗಿ ಈ ಕಟ್ ಆಫ್ನ ಒಂದು ವಿಡಿಯೋ ಮಾಡಬೇಕು ಅಂತ ನಂಗೆ ಅನಿಸಿತ್ತು, ನಾನು ಮಾಡಿದ್ದೀನಿ. ನನ್ನ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಗಿದರೆ, ನಿಖರತೆಯಿಂದ ಕೂಡಿದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡ್ತಾ ನನಗೊಂದು ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ, ಹಾಗೆ BMTC ಕಂಡಕ್ಟರ್ನ ಫೈನಲ್ ಲಿಸ್ಟ್ ಯಾವಾಗ ಬರುತ್ತೆ ಅಂತಂದರೆ ಇದೇ ತಿಂಗಳು 31ನೇ ತಾರೀಕು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿದ್ದಾರೆ. ದಯವಿಟ್ಟು ಈಗೇನು ಕಟ್ ಆಫ್ ನಿಂತಿದೆ ಆ ಕಟ್ ಆಫ್ನಲ್ಲಿ ಈಗ ಎಕ್ಸಾಂಪಲ್ ಯಾವುದು 3B 48.63 ನಿಂತಿದೆ. ಅದರೊಳಗಡೆ ಇದ್ದು ನಂದು 48.63, ನಂದು 49 ಆಗಿದೆ, ಆದರೂ ನಂದು ಬಂದಿಲ್ಲ. 48.80 ಆಗಿದೆ ನಂದು, ಆದರೂ ಬಂದಿಲ್ಲ ಅಂತ ಅನ್ನೋರು ನಿಖರ ದಾಖಲಾತಿಗಳನ್ನು
ಪೂರಕ ದಾಖಲೆಗಳೊಂದಿಗೆ ನೀವು BMTC ಕಚೇರಿಗೆ ಹೋಗಿ ಅಲ್ಲಿ ಆಕ್ಷೇಪಣೆಯನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಂತ ಆಲ್ರೆಡಿ ನೋಟಿಫಿಕೇಷನಲ್ಲಿ ಬಂದಿದೆ. BMTC www.bmtcrecruitment ಅಲ್ಲಿ ಹೊಡೆದ್ರೆ ಅದು ನಿಮಗೆ ಸಿಗುತ್ತೆ. ಇದಾದ ನಂತರ ಫೈನಲ್ ಕಟ್ ಆಫ್ ಯಾವಾಗ, ಫೈನಲ್ ಲಿಸ್ಟ್ ಯಾವಾಗ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಫೈನಲ್ ಲಿಸ್ಟು ಇದಾದ ನಂತರ ಒಂದು 2-3 ಡೇಸಲ್ಲಿ ಬಿಡೋ ಸಾಧ್ಯತೆ ಇದೆ. ಫೆಬ್ರವರಿ 10 ಒಳಗಡೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಈಗೇನು ಇದೇ ಪ್ರಾವಿಷನ್ ಸೆಲೆಕ್ಷನ್ ಲಿಸ್ಟ್ ಏನಿದೆ ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಆಗಲ್ಲ, ಆ್ಯಸ್ ಇಟ್ ಈಸ್ ಅದೇ ಥರನೇ ಇರುತ್ತೆ ಅಂತ ಭಾವಿಸ್ತಾ, ಹಾಗೆ ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ಯಾರು ಮೆಸೇಜ್ ಹಾಗೂ ಫೋನ್ ಏನು ಮಾಡೋಕ್ಕೆ ಹೋಗ್ಬಿಡಿ ಸರ್. ದಯವಿಟ್ಟು ನಮಗೂ ಪರ್ಸನಲ್ ಕೆಲಸಗಳಿರ್ತವೆ. ನಾನು ಆದಷ್ಟು BMTC ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು ಹಾಗೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ಗ್ರಾಮೀಣ ಭಾಗದಲ್ಲಿರುವಂತಹ ಹಾಗೂ ಮಾಹಿತಿ ತಿಳಿದೇ ಇರುವಂತಹ ಪ್ರತಿಯೊಬ್ಬ ಕಟ್ಟ ಕಡೆಯ ಅಭ್ಯರ್ಥಿಗೂ ಕೂಡ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಹಾಗೆ ನೀವು ಕೆಲವೊಂದು ಡೌಟ್ಸ್ಗಳನ್ನ ಹಾಕ್ತಾಯಿದ್ದೀರಾ ಸರ್, ಸ್ಯಾಲ್ರಿ ಬಗ್ಗೆ ಏನು, ಡ್ಯೂಟಿ ಎಷ್ಟು ಅವರು, ಹಾಗೆ ಲೇಡಿ ಕಂಡಕ್ಟ್ರದ್ದು ಒಂದು ಇಂಟರ್ವ್ಯೂ ಮಾಡಿ ಅಂತಲೂ ಕೂಡ ಹೇಳಿದ್ದೀರಾ. ಅದೆಲ್ಲರ ನಿಮ್ಮ ಪ್ರೋತ್ಸಾಹ ಇದ್ದರೆ ಅದೆಲ್ಲದನ್ನು ಕೂಡ ನಾನು ವಿಡಿಯೋ ಮುಖಾಂತರ ಕೊಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಈ ಕಟ್ ಆಫ್ ಬಗ್ಗೆ ಸರ್ ಇನ್ನೊಂದು ವೀಡಿಯೋದಲ್ಲಿ ಆ ಥರ ಇದೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಯಾರೂ ಕೂಡ ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕಕ್ಕೆ ಹೋಗ್ಬೇಡಿ. ದಯಮಾಡಿ ನಿಮ್ಮ BMTC ಏನು ಜಾಬ್ದು ಏನಾದರೂ ನಿಮಗೆ ಯಾವುದಾದ್ರೂ ತೊಂದರೆ ಇದ್ದರೆ, ಏನಾದರೂ ಈಗ ಸ್ಯಾಲ್ರಿ ಎಷ್ಟು ಅಂತ ಗೊತ್ತಾಗಲಿಲ್ಲ ಅಂತ ಕೆಲವೊಬ್ಬರು ನಿನ್ನೆ ಲೈವ್ ಬಂದಾಗ ಹೇಳ್ತಾಯಿದ್ರು, ಅದೆಲ್ಲ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಎಲ್ಲರಿಗೂ ಕೂಡ ರಿಪ್ಲೈಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಈಗೇನು BMTC ಸೆಲೆಕ್ಷನ್ ಆಗಿದ್ದೀರಾ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಸಂಚಾರಿ ನ್ಯೂಸ್ ಕಡೆಯಿಂದ. ಹಾಗೆ ಯಾರು ಸೆಲೆಕ್ಷನ್ ಆಗಿಲ್ಲ ಸೆಕೆಂಡ್ ಲಿಸ್ಟಿಗೆ ವೆಯ್ಟ್ ಮಾಡಿ. ಹಾಗೆ ಪರ್ಸ್ನಲ್ಲಾಗಿ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಆಗ್ತಿದ್ದೀರಾ, ದಯವಿಟ್ಟು ಯಾರು ಹಾಕೋಕ್ಕೆ ಹೋಗ್ಬಿಡಿ. 1 ಮಾರ್ಕ್ಸ್ ವೇರಿಯೇಷನ್ನಲ್ಲಿ ನಿಮ್ಮದು ಕೂಡ ಸೆಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಬೇರೆ ಎಕ್ಸಾಮ್ಗಳಿಗೆ ಓದ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.